ಹಾಯ್ ವೆಲ್ಕಮ್ ಟು ಶ್ವೇತಾಕ್ಷಿ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಸ್ಸಲ್ಲಿ ಮಂಡ್ಯದಲ್ಲಿ ಒಂದು ಬರ್ತಡೇ ಇದೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಬಸ್ ಫ್ರೀ ಆದಾಗಿಂದಲೂ ಬಸ್ಸಲ್ಲಿ ಹೋಗಲಿಲ್ಲ. ಇದು ಫಸ್ಟ್ ಟೈಮು ಬಸ್ಸಲ್ಲಿ ಹೋಗ್ತಾ ಇರೋದು. ಅಂದರೆ ಮುಂಚೆ ಎಲ್ಲ ಹೋಗ್ತಾ ಇದ್ದೆ, ನಾನು ಬೆಂಗಳೂರಲ್ಲಿರುವಾಗ ಹಾಸನ ಟು ಬೆಂಗಳೂರು ಬಸ್ಸಲ್ಲಿ ಓಡಾಡ್ತಾ ಇದ್ದೆ. ಬಟ್ ನಾನು ಮದುವೆ ಆದಮೇಲೆ ಇದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಒಂದು ಸರಿ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ವಿ, ಅವಳು ನನ್ನ ಮಗಳು ಚಿಕ್ಕ ಪಾಪು ಆಗಿದ್ದಾಗ. ಇನ್ನು ನಾವು ಬರ್ತಡೇಗೆ ಅಂತ ಅಲ್ಲಿ ಹೋದರೆ ಬರ್ತಡೇ ಗರ್ಲೇ ಇರಲಿಲ್ಲ. ಅವ್ರ ಮನೆಯಲ್ಲಿ ಯಾರೂ ಇರಲಿಲ್ಲ, ಅವ್ರ ಅಕ್ಕನ ಮಕ್ಕಳೆಲ್ಲ ಇದ್ದರು. ಇನ್ನು ಅವ್ರು ಬರೋವರೆಗೂ ನನ್ನ ಮಗಳು ಅವಳದು ಟಾಯ್ಸು ಅದೆಲ್ಲ ಇಟ್ಕೊಂಡು ಆಟ ಆಡ್ತಾಯಿದ್ಲು. ಇನ್ನು ಅವ್ರು ಬಂದಾದಮೇಲೆ ಮೇಲ್ಕೋಟೆದು ಪ್ರಸಾದ ಕೊಟ್ಟರು. ಅದು ಬೆಲ್ಲದ್ದು ಪೊಂಗಲು ತುಂಬಾ ಚೆನ್ನಾಗಿತ್ತು. ಮತ್ತು ನಾನು ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು 2 ಸರಿ ಇಸ್ಕೊಂಡೆ. ಇನ್ನು ಪುರಿ ಮಾಮೂಲಿ ದೇವಸ್ಥಾನಕ್ಕೆ ಎಲ್ಲ ಹೋದರೆ ಪುರಿ ಎಲ್ಲರೂ ತಂದೆ ತರ್ತಾರೆ, ಕಡಲೆಪುರಿ. ಅದ್ರ ಜೊತೆಗೆ ತೆಂಗಿನಕಾಯಿ ಈ ಥರ ಮಿಕ್ಸ್ ಮಾಡ್ಕೊಬಿಟ್ಟು ತಿಂದರೆ ಅದ್ರ ಮಜಾನೇ ಬೇರೆ. ಒಂದು ಸರಿ ಯಾರಾದರೂ ತಿಂದಿಲ್ಲ ಅಂದರೆ ಈ ಥರ ಒಂದು ಸರಿ ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಈ ಥರ ತಿನ್ನೋದು. ಇನ್ನು ನಾವು ತಿಂದ್ಕೊಂಡು ಸಂಜೆ ಅಲ್ಲಿ ಪ್ರೈವೇಟ್ ಥಿಯೇಟರ್ ಬುಕ್ ಮಾಡಿದರು 5:30ಗೆ. ಅಲ್ಲಿಗೆ ಅಂತ ಅಂದ್ಬಿಟ್ಟು ಎಲ್ಲರೂ ರೆಡಿಯಾಗಿ ಅಲ್ಲಿಗೆ ಹೊರಟ್ವಿ. ಸಕ್ಕರೆ ನಾಡು ಮಂಡ್ಯ. ನಾವಲ್ಲಿ ತಾಜ್ ಪ್ಯಾಲೇಸ್ ಅಂತ ಮಂಡ್ಯದಲ್ಲಿ ಒಂದು ಹೋಟೆಲ್ ಇದೆ, ಅಲ್ಲಿ ನೈಟ್ ಡಿನ್ನರ್ಗೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದರು. ನಮಗೆ ಲೇಟ್ ಆಗುತ್ತೆ ಅಂತ ಅಂದ್ರೂ ಬಿಡಲಿಲ್ಲ. ಊಟ ಮಾಡಿಸ್ದೆ ಹೆಂಗೆ ಕಳಿಸೋದು ಅಂತ ಅಂದ್ಬಿಟ್ಟು ಊಟ ಮುಗಿಸ್ಕೊಂಡೇ ಹೋಗಬೇಕು ಅಂತ ಅಂದ್ಬಿಟ್ಟು ಹೇಳಿದರು. ಇನ್ನು ಆ ಹೋಟೆಲಲ್ಲಿ ವಿಶೇಷತೆ ಏನಪ್ಪ ಅಂತ ಅಂದರೆ ಈ ಥರ ಹಳೆ ಕಾಲದ್ದು ಹಿತ್ತಾಳೆ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಪ್ರತಿಯೊಂದನ್ನು ಇಟ್ಟಿದ್ದಾರೆ ಅಲ್ಲಿ. ನಮಗೆ ಆ ಥರ ವಸ್ತುಗಳು ಇವಾಗ ಸಿಗಲ್ಲ. ಇವಾಗೆಲ್ಲ ಅದೇ ಟ್ರೆಂಡ್ ಆಗಿಬಿಟ್ಟಿದೆ. ಹಾಗೆ ಜಾವ ಗಾಡಿ ಬೇರೆ ಇಟ್ಟಿದ್ರು. ನನಗೊಂದು ಇದೊಂದು ಡ್ರೀಮು, ಈ ಗಾಡಿ ಓಡಿಸ್ಬೇಕು ಅಂತ. ಬಟ್ ನನಗೆ ಎತ್ತೋಕ್ಕೆ ಆಗಲ್ಲ ಆ ಗಾಡಿನ. ಇನ್ನು ಅಲ್ಲಿ ಎಲ್ಲ ಆಂಟಿಕ್ ಪೀಸ್ಗಳೆಲ್ಲನೂ ಇಟ್ಟಿದ್ದೆಲ್ಲ ನೋಡಿ ತುಂಬ ಖುಷಿಯಾಗೋಯಿತು. ಯಾರಾದರೂ ಮಂಡ್ಯಕ್ಕೆ ಹೋದರೆ ಒಂದು ಸರಿ ಆ ತಾಜ್ ಹೋಟೆಲ್ಗೆ ಹೋಗಿ. ಊಟನೂ ಸಹ ತುಂಬ ಚೆನ್ನಾಗಿತ್ತು. ಇನ್ನು ಇವಾಗೆಲ್ಲ ನಾವು ಇದು ತೊಗೊತೀವಿ ಅಂತ ಅಂದರೆ ತುಂಬಾ ಕಾಸ್ಟ್ಲಿ. ಇನ್ನು ಸ್ಟಾರ್ಟರ್ಸ್ ಆಗಿಬಿಟ್ಟು ತಂದೂರಿ ಚಿಕನ್ ಆರ್ಡ್ರ್ ಮಾಡಿದರು. ನಮಗೆ ಎಲ್ಲ ಆರ್ಡ್ರ್ ಮಾಡಿದ್ರಲ್ಲಿ ಇದು ಫಸ್ಟು ಬಂತು. ಇನ್ನು ನನಗೂ ಚಿಕನ್ ಎಲ್ಲ ತಿಂದ್ಬಿಟ್ಟು 1.5 ತಿಂಗಳಾಗೋಗಿತ್ತು. ನಮಗೆ ನಾನ್ ವೆಜ್ಜು ಇದೆಲ್ಲ ಬಿಟ್ಬಿಟ್ರೆ ಏನೋ ಯಾವುದೋ ಕಾಡಿಗೆ ತಗೊಂಡೋಗಿ ಬಿಟ್ಟಂಗೆ ಅನ್ನಿಸ್ತಾ ಇರುತ್ತೆ. ತುಂಬ ಲಾಂಗ್ ಟೈಮ್ ಆಗಿತ್ತಲ್ಲ, ಬೇಕಾದರೆ ತಿನ್ನು ಅಂತ ಹೇಳ್ತಾರೆ. ಬಟ್ ದೇವ್ರ ಭಕ್ತಿ ಅಲ್ವಾ. ಇವತ್ತಿನ ವಿಡಿಯೋ ಇಷ್ಟೇ. ತಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.